ಅದಕ್ಕೆ ಸಂಡೇ ಸ್ಪೆಷಲ್ ವೆರೈಟಿ ಇದೆ, ಬಾ ತೋರಿಸ್ತೀನಿ. ಮಟನ್ ಫ್ರೈ, ಬಿರಿಯಾನಿ, ಚಿಕನ್ ಬಿರಿಯಾನಿ. ಇದು ಮಟನ್ ಅಲ್ಲ, ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸಾರು, ಇದು ಮಟನ್ ಸಾರು, ಮಟನ್ ಪೆಪ್ಪರ್ ಫ್ರೈ, ತಮಿಳ್ನಾಡು ಸ್ಟೈಲ್. ಒಳ್ಳೆ ಬಾಡೂಟ ಫುಲ್ ಮೀಲ್ಸ್ ಹೊಡೆದ್ಮೇಲೆ ಅಫ್ಕೋರ್ಸ್ ಡೆಸರ್ಟ್ ಇಲ್ಲದೆ ಅದು ಫುಲ್ಫಿಲ್ಲೇ ಅನಿಸಲ್ಲ. ಸೊ ಹಾಗಾಗಿ ಬಿಜ್ಜು ನನ್ನ ಫ್ರೆಂಡ್ ಒಬ್ಬ ಪಾರ್ಟ್ ಟೈಮ್ ಥರ ಬ್ರೌನೀಸು ಕೇಕ್ಸ್ ಎಲ್ಲ ಮಾಡ್ತಾನೆ, ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋದ. ನಾನು ಹೇಗಿರುತ್ತೋ ಅಂದ್ಕೊಂಡೆ, ಬಟ್ ಹೇಳಲೇಬೇಕು, ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಂತಲ್ಲ, ಸಖತ್ತಾಗಿತ್ತು. ಬ್ರೌನಿ ಅಂತೂ ಎಷ್ಟು ಸಾಫ್ಟ್ ಆಗಿತ್ತಂದರೆ ಸೂಪರ್ವಾಗಿತ್ತು. ಈ ಟೇಲಿ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ರಾಯಕೋಟೆ ಫ್ಲೈಓವರ್ ಕೆಳಗಡೆ ಟುವರ್ಡ್ಸ್ ಕೃಷ್ಣಗಿರಿ. ನೀವೇನಾದರೂ ಅಲ್ಲೇ ಇರೋರಾದರೆ ಅಥವಾ ಆ ಕಡೆ ಪಾಸ್ ಆಗ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಯು ವಿಲ್ ನಾಟ್ ರಿಗ್ರೆಟ್. ಅಷ್ಟು ಚೆನ್ನಾಗಿತ್ತು. ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಮಾಡ್ತಿರೋದು, ಮತ್ತು ಎವ್ರಿಥಿಂಗ್ ಇಸ್ ಫ್ರೆಶ್. ಎಲ್ಲ ದಿಸಾನೇ ಖಾಲಿ ಆಗುತ್ತಂತೆ. The brownie was really good. It was very soft, and the milk cake, no, rasmalai cake, it was awesome. So thank you sir. நான் இது பார்ட் டைம் தான் ஸ்டார்ட் பண்ணியிருக்கேன். இதோட பேஷன் காலேஜ் முடிச்சுட்டு வந்து ஈவினிங் டைமில் என்னென்ன பண்ண முடியுமோ அதை பார்த்து நான் பண்ணிட்டு இருக்கேன். ಯಾಜ ಬಾಜುದ್ ಫ್ಲೈಓವರ್ ಕಡೆ